ಇಲ್ಲ ಸರ್ 100% ನಮಗೆ ತಿಳಿದ ಮಟ್ಟಿಗೆ ನಾವು ಇಲ್ಲ ಸರ್ ಇಲ್ಲ ಅವಳಿಗೆ ಟೈಮ್. ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಒಂದು ಬೇಜಾರಿನ ಸುದ್ದಿಯನ್ನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀವಿ. ಬ್ರಹ್ಮಾವರ ತಾಲೂಕಿನ ಹಿಲಿಯಾಣ ಗ್ರಾಮ ಪಂಚಾಯತಿ ಏರಿಯಾ, ಅಲ್ಲೊಂದು ಗಂಡನೇ ಸ್ವತಃ ಹೆಂಡತಿಯನ್ನು ಕೊಚ್ಚಿ ಸಾಯಿಸಿದ್ದಾನೆ. ಕತ್ತಿಯಲ್ಲಿ ರಾತ್ರಿ ಮಲಗಿರುವಾಗ ಹೆಂಡತಿಯನ್ನು ಮಾನವೀಯತೆಯೇ ಇಲ್ಲದೆ ಕೊಚ್ಚಿ ಸಾಯಿಸಿದ್ದಾನೆ. ಇಂಥ ಉಡುಪಿ ಜಿಲ್ಲೆ ಬುದ್ಧಿವಂತರ ಊರು ಅನ್ನುವಂಥ ಇಂಥ ಜಿಲ್ಲೆಯಲ್ಲೇ ಇಂಥ ಅಮಾನವೀಯ ಘಟನೆ ನಡೀತಾ ಹೋದರೆ ಏನು? ಈ ಕುಡಿತದ ಚಟಕ್ಕೆ ಬಲಿಯಾಗಿ ಎಷ್ಟು ಕುಟುಂಬಗಳು ಬಲಿಯಾಗಬೇಕು, ಎಷ್ಟು ಕುಟುಂಬಗಳು ಹಾಳಾಗಬೇಕು? ಈ ರೀತಿ ಆಗ್ತಾ ಹೋದರೆ 2 ಮಕ್ಕಳು ಇವತ್ತು ಅನಾಥರಾಗಿದ್ದಾರೆ. ಆ ಮಕ್ಕಳನ್ನು ನೋಡುವವರು ಯಾರು? ಹಿಲಿಯಾಣ ಗ್ರಾಮ ಪಂಚಾಯತ್ ಹೊಸಮಠದಲ್ಲಿ ನಾವಿದ್ದೇವೆ. ನಮ್ಮೊಂದಿಗೆ ಅಣ್ಣ ಇದ್ದಾರೆ, ಅವರನ್ನು ಏನು ಸರ್, ಏನಾಯಿತು ಈ ಘಟನೆ? ಯಾವ ರೀತಿ ನಡೆಯಿತು, ಯಾವ ಕಾರಣಕ್ಕೆ ನಡೆಯಿತು ಅಂತ? ಇದು ಫ್ಯಾಮಿಲಿ ಮ್ಯಾಟ್ರ್. ಅಂದರೆ ಮೊದಲಿಂದನೂ ಜಗಳ ಇತ್ತು. ಮದುವೆಯಾಗಿ 8 ವರ್ಷ ಆಗಿದೆ ಅವರದ್ದು. ಮೊದಲಿಂದನೂ ಪದೇ ಜಗಳ, ದಿನ ಜಗಳ. ಕುಡ್ಕೊಬರೋದು ಜಗಳ ಮಾಡೋದು ಮೊದಲಿಂದನೂ ಇತ್ತು. ಒಂದು 2-3 ವರ್ಷದಿಂದ ಅತಿ ಆಯಿತು ಈ ಥರ. ಈಗ ನಿಮ್ಮ ತಂಗಿಗೆ ಎಷ್ಟು ವರ್ಷ ಪ್ರಾಯ? 27. ತಂಗಿಗೆ 27 ವರ್ಷ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆಯಾಗಿ 8 ವರ್ಷ ಆಗಿದೆ. ಭಾಳ ಬೇಗನೆ ಮದುವೆ. ನಾವು ಇವಾಗ ಪಶ್ಚಾತ್ತಾಪ ಪಡ್ತೀವಿ. ನೋಡಿ, ಸಣ್ಣ ಮಕ್ಕಳನ್ನ ಮದುವೆ ಮಾಡಿದಾಗ ಇದೇ ಸಮಸ್ಯೆಗಳಾಗ್ತದೆ. ಕಾಲೇಜಿಗೆ ಹೋಗೋ ಲೈಫಲ್ಲೇ ಮದುವೆ ಮಾಡಿ. ಓಕೆ, ಅಂದರೆ ಅವ್ರಿಗೆ ಕುಡಿಯೋ ಅಭ್ಯಾಸ ಮಾಡ್ತಾ ಇದ್ರು. ಈ ಸಾವು ಆಗಿದ್ದೆಷ್ಟು ಗಂಟೆಗೆ, ಹೇಗಾಯಿತು ಅಂತ? ಒಂದು 11ರಿಂದ 11:15 ಆ ಥರ ಆಗಿರಬೇಕು. ಆ ಥರ ಆಗಿದೆ. 11:20 ವರೆ 11 ಒಟ. ಯಾವ ಸಂದರ್ಭದಲ್ಲಿ ಆಯಿತು? ಅಂದರೆ ಮಲಗಿದ್ದಾಗ ಗಲಾಟೆ ಏನು ಆಗ್ತಿದ್ದಿಲ್ಲ. ಮಲಗಿದ್ದಾಗಲೇ ಆಗಿದೆ. ಅವಳು ಮಲಗಿದ್ಲು, ಮಕ್ಕಳು ಮಲಗಿದ್ದಾರೆ, ಅವ್ರ ಗಂಡ ಹೆಂಡತಿ ಒಂದು ರೂಮಲ್ಲಿ ಮಲಗಿದ್ದಾರೆ. ಆ ಮಲಗಿದ್ದಾಗ ನಿದ್ದೆ ಬಂದಾಗ ಮನೆ ಕತ್ತಿನೇ ಬಳಸಿ ಈಗ ಮಾಜರೆಲ್ಲ ಆಯಿತು, ಎಲ್ಲ ಮಾಡಿದ್ದಾರೆ. ಮಾಜರೆಲ್ಲ ಮಾಡಿದ್ದಾರೆ. ಸ್ಥಳಕ್ಕೆ SP ಬಂದಿದ್ದಾರೆ. ಸರಿ, ಏನಿದು? ಇದೊಂದು ಚಿತ್ರ ಕಾಣಿಸ್ತದೆ. ಅದೇ ಇದೇನಿದು ಚಿತ್ರ? ಒಂದು ರಾಕ್ಷಸಿಯ ಚಿತ್ರದ ರೀತಿಯಲ್ಲಿ ಬರ್ತಿದ್ದಾರೆ. ಯಾಕೆ ಅದು? ಕೊಲೆ ಮಾಡೋ ದಿನ ನೈಟ್ ಬರೆದಿದ್ದ ಚಿತ್ರ. ಅವ್ರ ಪೇಂಟರ್ ಒಂದು ಹುಡುಗಿ ಚಿತ್ರ ಬಿಡಿಸಿ ಸ್ಟಾಪ್ ಅಂತಾನೆ ಏನೋ ಬರ್ದು ಏನೋ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಅದನ್ನು ಯಾರು ನೋಡಿಲ್ಲ. ನಾವು ನೋಡಿದ್ದೆ ನಿನ್ನೆ ಮಾರ್ನಿಂಗ್. ವಿಚಿತ್ರವಾಗಿದೆ. ಏನೋ ಹೇಳ್ತಾ ಇದ್ದಾರೆ. ಏನೋ ಮಾನಸಿಕವಾಗಿ ಏನಾದರೂ ಸಮಸ್ಯೆ? ಇಲ್ಲ, ಮಾನಸಿಕ ಏನು ಸಮಸ್ಯೆ ಇಲ್ಲ. ಡ್ರಿಂಕ್ಸ್ ಒಂದೇ ಸಮಸ್ಯೆ. ಹೆಂಡತಿ ಮೇಲೆ ಅನುಮಾನ ಪಡುವಂಥದ್ದು ಆ ಥರ ಏನಿಲ್ಲ. ಅವರೇ ಹೇಳ್ತಿದ್ರು, ನನ್ನ ಹೆಂಡತಿ ಮೇಲೆ ನನಗೆ ಅನುಮಾನ ಇಲ್ಲ, ನಾನು ಇಲ್ಲೇ ಇರ್ತೀನಿ. ಆ ಥರ ಅನುಮಾನ ಪಡುವಂಥ ಮಾತಿಲ್ಲ. ಹೆಂಡತಿ ಮೊಬೈಲ್ ನೋಡ್ತಾರಂತೆ, ಒಂದ್ಸರಿ ಹೇಳ್ತಾರೆ, ಒಂದ್ಸರಿ ಇಲ್ಲ ಮೊಬೈಲ್ ಇರಲಿ ಅಂತಾರೆ. ಒಂಥರ ಆ ಥರ. ಈಗ ಅವರು ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ? ಪೇಂಟಿಂಗ್ ಕೆಲಸ ಹೋಗ್ತಾ ಇದ್ದಾರೆ. ಅವ್ರ ಪೇಂಟಿಂಗ್. ನಿಮ್ಮ ತಂಗಿ ಯಾವ್ದಾದ್ರು ಪೆಟ್ರೋಲ್ ಬಂಕಿಗೆ ಹೋಗ್ತಾ ಇದ್ದಾರೆ. ಎಲ್ಲಿ ಪೆಟ್ರೋಲ್ ಬಂಕ್? ಮಂದರ್ತಿ MRPL. ಏನು ಅಲ್ಲಿ ಪೆಟ್ರೋಲ್ ಬಂಕ್? ಬಂಕಲ್ಲೇ ಡ್ಯೂಟಿ. ಆ ಕೆಲಸಕ್ಕೆ ಹೋಗೋದ್ ಬಗ್ಗೆ ಏನು ತೊಂದರೆ ಇರಲಿಲ್ಲ? ಇಲ್ಲ, ಅವರೇ ಸೇರಿಸಿದ್ದಲ್ಲ. ಅವ್ರದ್ದು ಆವಾಗ ಡ್ಯೂಟಿ ಇದ್ದಿಲ್ಲ. ಮಳೆ ಮೋಸ್ಟ್ಲಿ ಆ ಮೂಮೆಂಟಲ್ಲಿ ಮಳೆಗಾಲನೂ ಏನೋ ಇತ್ತು ಅಥವಾ ಏನೋ ಇತ್ತು. ಅವ್ರಿಗೆ ಡ್ಯೂಟಿ ಇದ್ದಿಲ್ಲ. ಆ ಮೂಮೆಂಟಲ್ಲಿ ಇವರೇ ಸೇರಿಸಿದ್ದು ಕರ್ಕೊಂಡೋಗಿ. ಅವ್ರ ಅನ್ಯೋನ್ಯತೆ ಹೇಗಿತ್ತು? ಅಂದರೆ ಚೆನ್ನಾಗೇ ಇದ್ರು. ಅಂದರೆ ಜಗಳ ಮಾಡ್ಕೊತಾರೆ. 2 ಸರಿ ಕಂಪ್ಲೇಂಟ್ ಕೂಡ ಆಗಿದೆ. ಜಗಳ ಮಾಡ್ಕೊತಾರೆ, ಸರಿ ಆಗ್ತಾರೆ. ಹೀಗೆ ಆಗ್ತೈತೆ. ಇಷ್ಟೆಲ್ಲ ಅಂದರೆ ನಿಮ್ಗೆ ಏನು ಅನಿಸ್ತಾ ಇದೆ? ಇದರಿಂದ ಏನಾದರೂ ಬೇರೆ ಅದು ಆ ಕ್ಷಣಕ್ಕೆ ಏನಾದರೂ ಕೋಪ ಬಂದು ಹೀಗಾಯ್ತಾ, ಅಥವಾ ಮುಂದೆ ಪ್ರೀ ಪ್ಲ್ಯಾನ್ ಆಗಿ? ಇದು ಪ್ರೀ ಪ್ಲ್ಯಾನೇ ಇದೆ. ಯಾಕಂದರೆ ಈ ಥರ ಎಲ್ಲ ಚಿತ್ರ ಬಿಡಿಸಿ ಅಲ್ಲಿ ರಾತ್ರಿ 11 ಗಂಟೆ ಮಲಗಿದ್ದಾಗ ಕೊಲ್ಲಬೇಕಂತಂದರೆ ಇದು ಪ್ರೀ ಪ್ಲ್ಯಾನೇ. ಅಂದರೆ ಏನಾದ್ರು ಕೊಲ್ಲೇಬೇಕನ್ನುವ ಮನಸ್ಥಿತಿ ಮೊದಲಿಂದನೂ. ಜಗಳ ಆದಾಗ ಹೇಳ್ತಾ ಇದ್ರಂತೆ. ನಮ್ಮ ತಾಯಿಯವರು ಹೇಳ್ತಿದ್ರು, ತಂಗಿಯೂ ಹೇಳ್ತಿದ್ರು, ಕೊಲ್ತೀನಿ ಒಂದು ದಿವಸ ಕೊಲ್ತೀನಿ ಅಂತ. ಈಗ ಎಷ್ಟು ಮಕ್ಕಳು ಅವರಿಗೆ? 2 ಮಕ್ಕಳು. ಎಷ್ಟು ಪ್ರಾಯದವರು? ಒಂದು 6 ವರ್ಷದ ಮಗು, 2 ಗಂಡು ಮಕ್ಕಳು. ಒಂದು 6 ವರ್ಷದ ಮಗು, ಒಂದು 3 ವರ್ಷ. ಚಿಕ್ಕ ಮಕ್ಕಳು. ಆ ಮಕ್ಕಳ ಭವಿಷ್ಯ ಮುಂದೆ ಏನಾಗಬೇಕು? ಈ ರೀತಿ ಎಲ್ಲ ಮಾಡಿಕೊಂಡ್ರೆ, ಈ ಕುಡಿತದ ಚಟಕ್ಕೆ ಬಲಿಯಾಗಿ ಈ ರೀತಿ ಮಾಡಿಕೊಂಡ್ರೆ ಮುಂದಿನ ಮಕ್ಕಳ ಭವಿಷ್ಯ ಏನು? ಆ ಮಕ್ಕಳ ಭವಿಷ್ಯಕ್ಕೆ ಯಾರು? ಈಗ ಒಂದು ಕುಟುಂಬವೇ, ಒಂದು ಮನೆ ಒಡೆದೋಗಿದೆ. ಅವು ನೋಡಿದೆ ಜೈಲಲ್ಲಿ, ಮಕ್ಕಳು ನೋಡಿದೆ ಅನಾಥರು. ಹಾಗಾಗಿದೆ ಪರಿಸ್ಥಿತಿ. ಕೊನೆಯದಾಗಿ ನೀವು ಹೇಳೋದಾದ್ರೆ, ಅಂದರೆ ಈ ಅವರಿಗೆ ಏನಾಗಬೇಕು ಅಂತ ಬಯಸ್ತೀರಿ ನೀವು? ಕಠಿಣ ಶಿಕ್ಷೆ ಆಗಬೇಕು ಅವ್ರಿಗೆ. ಅವರು ಜೈಲಿನಿಂದ ಹೊರಗಡೆ ಬರಬಾರ್ದು. ಬಂದರೆ ಮತ್ತೆ ಮಕ್ಕಳಿಗೆ ತೊಂದರೆ ಕೊಡ್ತಾರೆ. ನಾಳೆ ಮಕ್ಕಳಿಗೆ ಹೊಡೆಯೋದು, ಮತ್ತು ಮಕ್ಕಳನ್ನು ಕೊಲ್ಲೋದು, ಆ ಥರ ಮಾಡ್ತಾರೆ. ಅವ್ರು ಇನ್ನೂ ಹೊರಗಡೆನೇ ಬರಬಾರ್ದು.
ಎಷ್ಟು ವರ್ಷದಿಂದ ಇಲ್ಲಿ ಅವರು ವಾಸವಾಗಿದ್ರು? ಮದುವೆ ಆಗೋದ್ರಿಂದ ಮದುವೆ ಆಗಿ 15 ದಿನ ಅವ್ರ ಗಂಡನ 1.5 ತಿಂಗಳು ಅಷ್ಟೇ ಅವ್ರ ಗಂಡನ ಮನೇಲಿದ್ರು. ಆಮೇಲೆ ಇಲ್ಲೇ ಇದ್ರು. ಅವರು ಎಲ್ಲಿನ ನಿವಾಸಿ? ಬ್ರಹ್ಮಾವರ ಕೊಳಂಬೆ. ನಿಮಗೆ ಅಂದ್ರೆ ನಂಟಸ್ತಿಗೆ ಬಂದಿದ್ದ ಹೇಗೆ ಅದು? ಹಾಂ, ಬಂದಿದ್ದಂದ್ರೆ ನೋಡಿ ಮದುವೆ ಮಾಡಿಸಿದ್ದು. ಅಲ್ಲಿ ಅವರು ನಮ್ಮ ಪಕ್ಕದ ಮನೆಯಲ್ಲಿ ಅವ್ರ ಪಕ್ಕದ ಮನೆಯಲ್ಲಿ ಒಬ್ಬರು ಇದ್ದಾರೆ. ಅವ್ರ ಪರಿಚಯದಿಂದ. ಏನು ಹೆಸರು ಅವ್ರದ್ದು? ಕಿಟ್ಟ ಗಾಣಿಗ ಅಂತ. ಈ ನಿಮ್ಮ ಭಾವನವ್ರ ಹೆಸರೇನು? ಗಣೇಶ್. ನಿಮ್ಮ ತಂಗಿ ರೇಖಾ. ರೇಖಾ ಮತ್ತೆ ಗಣೇಶ್ ಅವರ ಮದುವೆ ಆಗಿ 8 ವರ್ಷ ಆಗಿತ್ತು. 8 ವರ್ಷನೂ ಸಹ ಅವ್ರದ್ದೇನು ಜೀವನ ಸುಖಮಯವಾಗಿ ಇರಲಿಲ್ಲ. ಸುಖಮಯ ಅಂತಂದ್ರೆ ಇದ್ದಿದ್ರು ಮಧ್ಯೆ ಚೆನ್ನಾಗಿರ್ತಾರೆ, 15 ದಿವಸ ಚೆನ್ನಾಗಿರ್ತಾರೆ. ಇದ್ದಿಲ್ಲ ಅಂತಂದ್ರೆ 2 ಮಕ್ಕಳು ಆಗ್ತಿದ್ದಿಲ್ಲ. 15 ದಿವಸ ಚೆನ್ನಾಗಿರ್ತಾರೆ, ಆಮೇಲೆ ಜಗಳ ಮಾಡ್ಕೊತಾರೆ. ಆಮೇಲೆ ಜಗಳ ಮಾಡ್ಕೊಂಡು 2 ಸರಿ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಸ್ಟೇಷನಲ್ಲಿ. ಒಂದು ಬ್ರಹ್ಮಾವರದಲ್ಲಿ, ಒಂದು ಇಲ್ಲಿ ಶಂಕರನಾಡದಲ್ಲಿ. ಎರಡು ಕಡೆ ಕಂಪ್ಲೇಂಟ್ ಇದೆ ಅವ್ರ ಕಡೆ, ಮೊದಲಿಂದನೇ ಕಂಪ್ಲೇಂಟ್ ಇದೆ. ಈಗ ಪೊಲೀಸ್ನವರೆಲ್ಲ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಕತ್ತಿಯನ್ನು ತೆಗೆದುಕೊಂಡು ಎಲ್ಲಿ ಹೋದ್ರು, ಏನಾಯ್ತು? ಆವತ್ತು ಕಡ್ದ್ಮೇಲೆ ಕತ್ತಿ ತಗೊಂಡು ಹೋಗಿದ್ದಾರೆ. ಹೋಗಿ ಅಲ್ಲಿ ಒಂದು ದೇವಸ್ಥಾನ ಇದೆ, ಬ್ರಹ್ಮ ಬೈದ್ರಗಳ ದೇವಸ್ಥಾನ, ಗರಡಿ. ಆ ಗರಡಿಯಲ್ಲಿ ಹೋಗಿ ಶಿವರಾಯನ ಕಟ್ಟೆ ಹತ್ರ ಮಲಗಿದ್ದಾರೆ. ಅಲ್ಲೇ ಕತ್ತಿ ಬಿಟ್ಟು ಮಾರ್ನಿಂಗ್ ಎದ್ದು ಹೋಗಿದ್ದಾರೆ. ಐಕಡಿ ಅಂತ ಒಂದು ಬಸ್ ಸ್ಟ್ಯಾಂಡ್ ಐಕಡಿ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ರೋಡ್ ಸೈಡಲ್ಲಿ ನಿಂತಿದ್ರಂತೆ. ಆಲ್ರೆಡಿ ಪೊಲೀಸರು ಸರ್ಚ್ ಮಾಡ್ತಾಯಿದ್ರಲ್ಲ, ಆವಾಗ ಸಿಕ್ಕಿದ್ದಾರೆ, ಹಿಡ್ಕೊಂಡು ಹೋಗಿ. ಈಗ ಇದೊಂದು ದುಃಖಕರ ಘಟನೆ. ಆ ಸಮಯದಲ್ಲಿ ನೀವು ಯಾರಾದ್ರು ಬಂದಿದ್ರಾ ಕೂಗು ಕೇಳಿ ಅಥವಾ ಏನು? ನಾವೆಲ್ಲ ಬಂದಿದ್ವಿ, ನೋಡಿದ್ವಿ. ನಾವು ಆ ಕಡೆ ಇದ್ದೆ, ನಾನು ದಡವನ ಮನೇಲಿದ್ದೆ. ಇವ್ರು ಇಲ್ಲಿ ಕಡೆ ಒಳಗಡೆ ಹೋಗ್ಲಿಕ್ಕೆ ಕತ್ತಿ ಇತ್ತಲ್ಲ ಅವ್ರ ಕೈಯಲ್ಲಿ, ಕತ್ತಿ ಇತ್ತು. ರಾತ್ರಿ ಅದು ಅಲ್ಲೇ ಭಯಪಡಿಸ ಎಲ್ಲರನ್ನೂ ಕೊಲ್ತೀನಿ ಅಂತಿದ್ರು. ಒಂದು ಕೊಲೆ ಮಾಡಿದಾರೆ ಆಲ್ರೆಡಿ. ಈಗ ಮತ್ತೊಂದು ಮಾಡ್ಲಿಕ್ಕೆ ಯಾರು ಮುಂದೆ ಬರಲಿಲ್ಲ. ನಾವು ಇಲ್ಲೇ ಇದ್ದೆ ಆ ಕಡೆ ಮನೆಯಲ್ಲಿ. ಇದೊಂದು ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿನಲ್ಲಿ 19 ವರ್ಷದಲ್ಲೇ ಮದುವೆ ಮಾಡಿಕೊಡ್ತಾರೆ ಹೆಣ್ಮಗಳಿಗೆ. ಆದರೆ ಈ ರೀತಿ ಗತಿ ಆಗ್ತದೆ. ಮಾನಸಿಕ ಸ್ಥಿತಿ ಹೇಗಿತ್ತೋ ಏನೋ ಗೊತ್ತಿಲ್ಲ. ಆದರೆ ಆ ಹೆಣ್ಣು ಮಗಳು ಮಲಗಿದ್ದಾಗ ಕತ್ತಿಯಲ್ಲಿ ಸಾಯಿಸ್ತಾರೆ. ಇಂಥದ್ದು ಘಟನೆಗಳು ಸಮಾಜದಲ್ಲಿ ನಡೀತಾ ಹೋದರೆ ಕುಟುಂಬ ವ್ಯವಸ್ಥೆ ಉಳಿಯೋದು ಹೇಗೆ, ಸಂಸಾರವನ್ನು ನಡೆಸೋದು ಹೇಗೆ, ಮದುವೆಯ ಇದಕ್ಕೆಲ್ಲ ಏನು ಬೆಲೆ ಬರ್ತದೆ? ಇನ್ನಾದರೂ ಈ ಸಮಾಜ ಎಚ್ಚೆತ್ತುಕೊಳ್ಬೇಕು, ಮಾನವೀಯತೆ ಮೌಲ್ಯವನ್ನು ಬೆಳೆಸಬೇಕು. ನೋಡಿ, ಇಲ್ಲಿ ಒಂದು ಚಿತ್ರ ಬರೆದಿದ್ದಾರೆ. ಇದೊಂದು ರೀತಿಯ ವಿಚಿತ್ರವಾದ ಒಂದು ಕೋಡನ್ನು ಹೇಳ್ತಾ ಇದೆ. ಈ ಚಿತ್ರ ಏನು ಹೇಳ್ತಾ ಇದೆ ಎಂದು ನೋಡಲಿಕ್ಕೆ ಆ ಒಂದು ಹೆಂಗಸಿನ ಚಿತ್ರ ಮಾಡಿ ಅದಕ್ಕೊಂದು ರಾಕ್ಷಸಿಯ ರೂಪವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನಿರ್ಬೋದು? ಅಲ್ಲಿ ಕ್ವಶನ್ ಮಾರ್ಕ್ ರೀತಿಯಲ್ಲಿ ಒಂದು ಕ್ವಶನ್ ಮಾರ್ಕ್ ಬಿಟ್ಟು ಯಾವತ್ತು ಆ ಹೆಣ್ಣುಮಗಳನ್ನ ಸಾಯಿಸಿದ್ರು ಅದೇ ದಿವಸ ಆ ವ್ಯಕ್ತಿ ಏನು ಗಣೇಶ್ ಪೂಜಾರಿ ಅನ್ನುವ ವ್ಯಕ್ತಿ ಈ ಚಿತ್ರವನ್ನು ಬಿಡಿಸಿದ್ರು ಅಂತ ಹೇಳ್ತಾರೆ. ಯಾರು ಇದನ್ನು ಗಮನಿಸಲಿಲ್ಲ. ಈಗ ಅವ್ರ ಮನೆಯವರೇ ತೋರಿಸ್ತಾರೆ ಇದರೊಂದು ಚಿತ್ರ ಬಿಡಿಸಿ. ಈ ಥರದ ಚಿತ್ರವನ್ನು ಬಿಡಿಸಿದ ದಿವಸವೇ ಆ ಹೆಣ್ಣು ಮಗಳನ್ನ ಸಾಯಿಸ್ತಾರೆ. ಹಾಗಾದರೆ ಇದೇನು ಫ್ರೀ ಪ್ಲ್ಯಾನ್ ಮಾಡ್ರ? ಆ 2 ಮಕ್ಕಳಿಗೆ ಗತಿ ಯಾರು? ಅವರು ಅನಾಥರಾದ್ರಲ್ಲ, ಅದನ್ನು ಕೇಳುವವರು ಯಾರು? ಏನಿದು? ಹೀಗೆ ಕುಟುಂಬ ವ್ಯವಸ್ಥೆ ಇದೇ ರೀತಿ ನಾಚಾರ ಆಗ್ತಾ ಹೋದರೆ, ಸಂಸಾರಗಳನ್ನು ಸರ್ವನಾಶ ಆಗ್ತಾ ಹೋದರೆ ಪ್ರಪಂಚದಲ್ಲಿ ಮಾನವೀಯತೆಗೆ ಬೆಲೆ ಏನು ಅಂತ ಹೇಳ್ತಾ. ಅಮ್ಮ ನಮಸ್ತೆ. ರೇಖಾ ಅವರ ತಾಯಿ ಅಲ್ವಾ ನೀವು? ಹೌದು. ರೇಖಾ ಅವರಿಗೆ ರಾತ್ರಿ ಹೊತ್ತಲ್ಲಿ ಅವರ ಗಂಡ ಕುಡ್ದು ಬಂದು ಹೊಡೆಯುವಾಗ ನೀವು ಅಲ್ಲೇ ಇದ್ರಮ್ಮ? ನಾನು ಸೋಫಾ ಸೀಟಲ್ಲಿ ಮಲ್ಕೊಂಡಿದ್ದೆ. ಸೋಫಾ ಸೀಟಲ್ಲಿ ಮಲ್ಕೊಂಡಿದ್ದೆ. ಅವರೆಲ್ಲರೂ ಮಲ್ಕೊಂಡಿದ್ರು. ಲೈಟ್ ಬಂದ್ ಮಾಡಿ ಮಲ್ಕೊಂಡ್ ಟೈಮಿಗೆ ಅವಳು 1 ಹೊತ್ತಿಗೆ ಅಮ್ಮ ಅಂತ ಕೂಗಿದ್ಲು. ಕೂಗಿದಾಗ ನಂಗೆ ತೋರೋದಿಲ್ಲ, ಹಾಪಿ ಡೈರೆಕ್ಟ್ ಎದ್ದು ಹಾಪಿಗೆ ತೋರೋದಿಲ್ಲ. ನಿಧಾನ ಬೆಳ್ಚ್ಕೊಂತ ಪತಿ ಪಟ ಅಂತ ಬಡಿತಾ ಇದ್ದು ಕೇಳ್ತಿತ್ತು. ಕೇಳುವಾಗ ಸೀದಾ ಒಳಗೆ ಹೋಗಿದ್ರೆ ಒಂದು ತಕ್ಷಣ ಅವಳನ್ನ ನೋಡ್ಲಿಕ್ಕಲ್ಲ. ಅವಳು ಕ್ವಾಟ್ ಮೇಲೆ ಇದ್ದವಳು ಕೆಳಗೆ ಬಿದ್ದಿದ್ದಿಲ್ಲ. ಇವ್ರನ್ನ ಇದು ಮಾಡಿ ಎಲ್ಲ ಮಾಡಿ ಹೋಗಿ ಎತ್ತುವಾಗ ಅವಳು ಏನೂ ಇಲ್ಲ, ರಕ್ತ ಎಲ್ಲ ಹೋಗಿ ಚೆಲ್ಲಾಡಿ ಹೋಯ್ತಂತ. ನಂಗೆ ರಕ್ತ ಅಂತ ನಂಗೆ ತೋರಲ್ಲ. ನಾವಲ್ಲೇ ಒಂಚೂರು ನೀರು ನೀರು ಕುಡಿಸಿದ್ರು. ಅವಳನ್ನು ಕೂರಿಸ್ಕೊಳ್ಲಿಕ್ಕೆ ಆಗಲಿಲ್ಲ. ಹಿಂಗೆ ಒರೆಸ್ಕೊಂಡೆ. ಆಮೇಲೆ ನಾನು ಮಾಡಿದ ಮೇಲೆ 2 ಸರಿ ಬಿಟ್ಟು ಹಿಂದೆ ಬಂದು ಮತ್ತೆ ಪುನಃ ಬಂದು ಮತ್ತೆ 2 ಪೆಟ್ಟು ಎದೆ ಮೇಲೆ ಗುದ್ದಿ ಹೋದ. ಗುದ್ದಿ ನಾನು ಕೂಗ್ತಾ ಇದ್ದೀವಿ, ಮಕ್ಳು ಎದ್ದು ಕೂಗ್ತಾನೆ ಇದ್ದ ನಿದ್ರಿ ಆಮೇಲೆ ಬಾಗಿಲು ತಗೊಂಡು ಹೊರಗೆ ಓಡಿ ಬಂದ. ಇವರೆಲ್ಲ ನಾವು ಮಗು ಕೂಗಿಸ್ಕೊಂಡು ಇವರೆಲ್ಲ ಓಡಿ ಬಂದ. ನಮ್ಮ ಅಕ್ಕ ಆವಾಗ ಕತ್ತಿ ಬೀಸ್ಕೊಂಡು ಯಾರಿಗೆ ಬಂದ, ಇವ್ರಿಗೆ ಕಡಿತಾ ಅಂತ ಹೇಳಿದ್ರು. ಕೇಟ ಅವ್ನು ಕಡಿತಾ ಇದ್ರು. ಯಾರು ಸಿಕ್ಕಿದ್ರು ಎಲ್ಲರನ್ನು ನೋಡಿದ್ರು. ಮನೆ ಹತ್ರ ಬರ್ಲಿಕ್ಕೆ ಬಿಡುದಿಲ್ಲ ಅವನು. ಆಮೇಲೆ ಅವ್ರು ಹೆದರ್ಕೊಂಡು ವಾಪಸ್ ಓಡಿ ಬಂದು ಅವಳಿನ ಮಗಳನ್ನೆಲ್ಲ ಎಪ್ಸಿ ಕರ್ಕೊಂಡು ಆಚೆ ಬರೋತ್ತಿಗೆ ಅವನು ಕೊಡ್ದು ಕೊಲೆ ಮಾಡಿಕ್ಕೆ ಸಾಯಿಸಿದೆ ಅಂತ ಹೇಳ್ಕೊಂತ ಓಡಿ ಹೋದ.
ಗಣೇಶ್ ಅವರು ಎಷ್ಟು ವರ್ಷದಿಂದ ಇದೇ ರೀತಿ ಮದುವೆ ಮದುವೆ ಆಗದ್ರಿಂದನೂ ಸರಾಯಿ ಕುಡ್ಕೊಂಡು ಸರಾಯಿ ಕೊಟ್ಟ ಟೈಮಿಗೆ ಚರೆ ಮಾಡ್ತಾ ಇರೋದು, ಗಲಾಟೆ ಮಾಡ್ಕೊಂತ ಇರೋದು. ಆದ್ರೆ ಗಂಡ ಹೆಂಡತಿ ಒಳಗೆ ಇರುವುದಲ್ಲ ಅಂತೇಳಿ ನಾವು ಸಮಾಧಾನ ಮಾಡ್ತಾ ಕುಡಿಬೇಡಿ ಅಂತ ಹೇಳ್ತಾನೆ ಇದ್ಲವಳ. ಪದೇ ಆಯ್ತು, 1 ತಿಂಗಳ ಹಿಂದೆ 2 ತಿಂಗಳ ಹಿಂದೆ ಕೇಸ್ ಆಯ್ತು, ಇದೆಲ್ಲ ಬರ್ಸ್ಕ ಬಂದಿತ್ತು, ಎಲ್ಲ ಆಯ್ತು. ಆಮೇಲೆ ಓಡಿ ಹೋದ, 1 ತಿಂಗಳು ಓಡಿ ಹೋಗಿ ಎಲ್ಲ ಇದ್ದು. ಆಮೇಲೆ ಬಂದು ಬರುದು ಬೇಡ ಅಂತ ಹೇಳಿದ್ರು, ಕೇಳಿದೆ ಬಂದ ಇದ್ದ. ಒಳ್ಳೆ ರೀತಿಯಾಗಿ ಇರ್ಬೇಕಂತ ಅವ್ರು ಬರ್ಕೊಟ್ಟಿದ್ರು, ಒಳ್ಳೆ ರೀತಿಯಾಗಿ ಇರ್ಲಿಲ್ಲ. ಸರಿ, ಈಗ ನೀವು ಇಷ್ಟೆಲ್ಲ ಒಂದು ನೋಡಿದ್ರಿ, ನೀವು ಮಲಗಿದ್ರಿ, ಆ ಮಲಗಿ ನಿಮ್ಗೆ ಶಬ್ದ ಕೇಳಿಸ್ತಾ ಅಥವಾ ಮುಂಚೆ ಏನಾದ್ರು ಗಲಾಟೆ ಆಗ್ತಾ ಇತ್ತು? ಗಲಾಟೆ ಏನೂ ಆಗ್ಲಿಲ್ಲ, ಸೌಂಡೇ ಇಲ್ಲ, ಯಾರಿಗೂ ಕೇಳುವಂತ ಸೌಂಡೇ ಇಲ್ಲ. ಸಿಂಗಲ್ ಕ್ವಾರ್ಟರ್ ಮಲ್ಕೊಂಡವ್ರು 4 ಜನ ಮಲ್ಕೊಳ್ಕಾಗಲ್ಲ, ಕೆಳಗ ಚಾಪೆ ಹಾಕೊಂಡು ಮಲ್ಕೊಳ್ಳುವ ಅಂತೇಳಿ ಹೇಳಿದಾರೆ. ಅವಳದು ಒಂದು ಮಾತು ಕೇಳಿತ್ತು, ಮತ್ತೇನು ಕೇಳಲಿಲ್ಲ. ಅವನು ಮನ ಅಂತಾನೆ ಇದ್ದ, ಎಂತ ಹೇಳ್ತಾ ಅಂತಾನು ಕೇಳ್ತಿರ್ಲಿಲ್ಲ. ಯಾರಿಗೆ ರೂಮಿನಲ್ಲಿ ಮಾತಾಡಿದ್ದು ಗಂಡ ಹೆಂಡತಿ ವಿಷಯ ನಮ್ಗೆ ಗೊತ್ತಾಗುದಿಲ್ಲ, ನಾವು ಅದನ್ನ ಕಿವಿ ಕೊಟ್ಟು ಆಲೆ ಸುಖವಾಗ್ತಿಲ್ಲ. ಗಂಡ ಹೆಂಡತಿ ಒಟ್ಟಿಗೆ ಮಲ್ಕೊಳ್ಳಿಕ್ಕೆ ಕರೆದು ಅಥವಾ ಆ ತರದ್ದು ಏನಾದ್ರು ಜಗಳ ಆಯ್ತಾ? ಬೇರೆ ಏನಿಲ್ಲ, ಅಲ್ಲೇ ಮಲ್ಕೊಳ್ಳುವ ಚಾಪೆ ಹಾಕೊಂಡು ಪಾಟ್ ಮೇಲೆ ಇದ್ದವ್ರು ಕೆಳಗೆ ಚಾಪೆ ಹಾಕೊಂಡು ಮಲ್ಕೊಳ್ಳುವ ಅಂತೇಳಿ ಹೇಳಿದ್ವು ಅಂತ ಕೇಳಿತ್ತು. ಬಸ್ಟಿಗೆ ಅದು ಅರ್ಧ ಗಂಟೆ ಮುಂಚಿತವಾಗಿ, ಅದ್ರ ಮೇಲೆ ಏನು ಮಾತು ಕೇಳಲಿಲ್ಲ. ಕೆಳಗೆ ಮಲ್ಕೊಳ್ಳುವ ಮಕ್ಕಳನ್ನ ಹಾಕೊಂಡು ಅಂತ ಹೇಳಿದ್ವು ಅಂತ ಕೇಳಿತ್ತು. ಆಮೇಲೆ ಸುಮ್ಮನೆ ಸೌಂಡ್ ಇಲ್ಲದೆ ಮಲ್ಕೊಂಡಿದ್ರೆ ಆಮೇಲೆ ಈ ಪೆಟ್ಟು ಬಿದ್ದಿದ್ದೇ ಗೊತ್ತು. ಅದು ಅವರಿಗೆ ಸಂಬಂಧಪಟ್ಟಿದ್ದು, ನಮ್ಗೆ ಗೊತ್ತಿರಲಿಲ್ಲ. ಗಂಡ ಹೆಂಡತಿ ಏನು ಮಾಡ್ತಾರೆ ಅಂತ ನಾವು ಕಣ್ ತೋರ್ದಿದ್ದಾರೆ ನೋಡ್ಲಿಕ್ಕೆ ಆಗ್ತದ? ಕಣ್ ತೋರ್ರು ಆ ವಿಷಯ ಎಲ್ಲ ನೋಡ್ಲಿಕ್ಕೆ ಆಗುದಿಲ್ಲ. ಈ ಕಡಿಯುವಾಗ ನಿಮ್ಮ ಮಗಳಿಗೆ ನಿದ್ದೆ ಬಂದಿತ್ತು ಅನ್ಸ್ತದ ನಿಮ್ಗೆ? ನಿದ್ರೆ ಬಂದಿತ್ತೋ ಎಚ್ಚರ ಇದ್ದಿತ್ತೋ ಗೊತ್ತಿಲ್ಲ, ಅದು ಮಾತೇನು ಕೇಳಿಸ್ಲಿಲ್ಲ. ಸಡನ್ ನಿಮ್ಮ ಪೆಟ್ಟು ಬಿದ್ದ ಸಮಯದಲ್ಲಿ ನಿಮ್ಮನ್ನ ಕೂತ್ಕೊಂಡ್ರ? ಒಂದು ಸೌಂಡ್ ಅಮ್ಮ ಅಂತ ಕೂಗಿದಾಳ. ಅಮ್ಮ ಇಲ್ಲಿ ಎಂತ ಆಯ್ತು ಅಂದೇಳಿ ಕೂಗಿದಾಳ, ಅಷ್ಟೊಂದೇ ಸೌಂಡ್. ಒಂದೇ ಸೌಂಡ್ ಆಗಿ 2 ಮಾತು ಆಡಿದಾಳ. ಅಮ್ಮ ಎಂತ ಆಯ್ತಕ್ಕೆ ಅಂದಿದಾಳ ಅಷ್ಟೇ, ಒಂದು ಶಬ್ದ ಇಲ್ಲ. ಒಂದು ಸೌಂಡ್ ಹೆರ್ಬಲ್ಲ, ಒಳ್ಳೆ ಪ್ರಜ್ಞೆ. ಅದು ಒಂದೇ ತೆಗ್ದಿದ್ನ ರೂಮಿನಲ್ಲಿ ಬಾಗ್ಲಿಲ್ಲ, ಬಾಗ್ಲು ಹಾಕೊಂಡಿದ್ದ. ಹಾಲಲ್ಲಿ ಬಾಗ್ಲು ಹಾಕಿದ್ವಿ. ಇವ್ರು ಯಾರಿಗೆ ಓಡ್ ಬಂದು ಅಷ್ಟೊತ್ತಿಗೆ ಒಳಗೆ ಹೋಗೋಕ್ಕೂ ಬಾಗಿಲು ಚಿಲ್ಕ ಹಾಕಿಟ್ಟು ನಿದ್ರೆ ಬರುವ ಟೈಮ್ ಅಲ್ಲ. ಅದೇ ಸೌಂಡ್ ಆಗಿ ಕೂಗಿ ನಾವು ಬೆಳ್ತಿ ಹೋಗುದ್ರೊಳಗೆ, ನಾನು ತೋರ್ದೆ ಹೋಗುದ್ರೊಳಗೆ 3-4 ಗಚ್ಚ ಕಡ್ದು ಆಯ್ತು. ಅವಳಿ ಪ್ರಜ್ಞೆ ಎಲ್ಲ ತಪ್ಪಿ ಹೋಯ್ತು ಅಂತ ಇಲ್ಲ. 4-5 ಗಚ್ಚೆಲ್ಲ ಕಡ್ದಿದ್ದವ. ನಾನು ಹೋಯ್ ತಪ್ಸೋತ್ತಿಗೂ ಕಚ ಕಡಿತಾನೆ ಇದ್ದ. ನಾ ಕೈಯಲ್ಲೇ ಹೊಡಿತಿದ್ದ ಅಂತೇಳಿ ನೋಡ್ತಾ ಇದ್ದೆ. ನೋಡಿ ಅವ್ನು ದೂಡಿ ಅವಳ ಹತ್ರ ಹೋಗಿ ಹೊಡೆದಿದ್ದ. ನಂಗೆ ಸಡಲ್ ಆಗಿ ಅವಳು ಬುಡ್ಕೊ ಹಾಕಿ ತೋರುದಿಲ್ಲ, ಆ ತರ ಆಯ್ತು. ರಕ್ತ ಅಂತೇಳಿ ಹೇಳಿದ್ದು, ಇವರೆಲ್ಲ ಬಂದು ನೋಡಿದ ಮೇಲೆ ರಕ್ತ ಏನು ಏನ್ ಮಾತು ಆಡಿಲ್ಲ ಅಷ್ಟೊತ್ತಿಗೆ. ನನ್ನ ವಿಷಯಕ್ಕೆ ಏನು ಮಾತು ಬರ್ಲಿಲ್ಲ. ಗಣೇಶ್ ಅವರು ಈಗ ಹೆಂಡತಿಯ ಮೇಲೆ ಮಾತ್ರ ಹಲ್ಲೆ ಮಾಡ್ತಿದ್ರ ಅಥವಾ ಮೊದ್ಲೊಂದ್ಸರಿ ಗಲಾಟೆ ಮಾಡುವಾಗ ಇಲ್ಲಿ ಎಲ್ಲರ ಮೇಲೂ ಗಲಾಟೆ ಮಾಡಿದಾವ. ಇಲ್ಲಿ ಇವ್ರ ಮನೇಲೆಲ್ಲ ಬಂದು ಫಸ್ಟಿಗೆ ಕೊಡ್ರಿ ವಿಷಯ ಕೊತ್ತಿ ತಕ ಕೊಡ್ರಿ ತಕ ಕೊಡುಬಾರ್ದು. ಇವ್ರ ಮನೇಲಿ ಬಂದು ನಿಮ್ಮನ್ನ ಹೊಡಿತಿ ಬಡಿತಿ ಅಂತ ಹೇಳುದು ಎಲ್ಲ ಬೆದರಿಕೆ ಹಾಕ್ತಾನೆ ಇದ್ದ ಎಲ್ಲರಿಗೂ. ಯಾರು ಏನ್ ಮಾತಾಡ್ರು ನೋಡೇ ಬಿಡ್ತೀನಿ ಅಂತ ಹಾತಾವ ಸರಾಯಿ ಕುಡ್ಕೊಂಡ್ ಮಾತ್ರ. ಎಂತ ಇತ್ತು ಯಾರಿಗ ಗೊತ್ತ, ಅವ್ರ ಮನ್ಸಿನೊಳಗೆ ಏನಿರುತ್ತೆ ಅಂತ ನಮ್ಗೇನ್ ಗೊತ್ತಿರುತ್ತೆ. ಈಗ ಮೊಬೈಲ್ ನೋಡ್ತಾ ಇದ್ರು ಅನ್ನುವಂತ ಮಾಹಿತಿಗಳು ಕೇಳಿ ಬಂತು, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಅವರು ಟಿವಿ ಇಲ್ದಿದ್ದ ಕಾರಣದಿಂದ ಮೊಬೈಲ್ ಒಂದ್ ಸ್ವಲ್ಪ ನೋಡ್ತಿದ್ರು. ಟಿವಿ ಇರ್ಲಿಲ್ಲ. ಅವರು ಟಿವಿ ಹಳೆ ಟಿವಿ ಹಾಳಾದ ರಿಪೇರಿ ಕೊಟ್ಟದ್ದು ಮಾರ್ಕ ತಿಂದಿರೋರು. ಮಾರಿಕೆ ಬಂದಿದ ಮನೇಲಿದ್ದ ಪಾತ್ರ ಪಗಡಿ ಅಕ್ಕಿ ಭತ್ತ ಪೂರ ಮಾರುದು, ಬೇಕಾದ ಬ್ಯಾಡ್ದಿದ್ದು ಮಾರುದು. ಅದನ್ನೇ ಸರಾಯಿ ಕುಡು ಕೆಲಸಕ್ಕೆ 3 ತಿಂಗಳು 4 ತಿಂಗಳು ಕೆಲಸ ಬೇಡ ಅನ್ಕೊಂಡು ಮನೆಗೆ ಇದನ್ನೇ ಎಲ್ಲ ಮಾರಿ ತಿಂದದ್ದು. ಕೋಳಿ ಮಾರುದು, ಅಕ್ಕಿ ಏನಿಲ್ಲ ಅಂದ್ರೆ ಅಕ್ಕಿ ಮಾರುದು, ಇಲ್ಲಾಂದ್ರೆ ಹಳೆ ಪಾತ್ರ ಇದನ್ನು ಮಾರುದು. ಹೀಗೆ ಮಾಡ್ಕೊಂಡೆ ಜೀವನ ಸಾಗಿಸ್ಕೊಂಡಿದ್ದ. ಮಕ್ಕಳು ಖರ್ಚಿಗಾಗಬೇಕಲ್ಲ ಅಂತ ಅವಳು ಕೆಲ್ಸಕ್ಕೆ ಹೋಗಿದ್ದು. ಕೆಲ್ಸಕ್ಕೆ ಹೋಗ್ತಾಳೆ, ಬರ್ತಾಳೆ, ಮಕ್ಕಳು ನೋಡ್ಕೊಂತಾಳೆ. ನೋಡಿದ್ದೆ ಸಾಕ, ಇಲ್ಲ ಅಂತ ಸರಾಯಿ ಕುಡ್ಕೊಂಡು ಅಂತ ಹೇಳೋದು. ಈ ತರದ್ದೇ ಮಾತು ಬರ್ತದೆ. ಈಗ ಸರಿಯಾಗಿ ಮುಂಚೆ, ಇದಕ್ಕಿಂತ ಮುಂಚೆ ಮಗಳು ನಿಮ್ಮ ಹತ್ರ ಗಂಡನ ಬಗ್ಗೆ ಏನ್ ಹೇಳ್ಕೊಳ್ತಾ ಇದ್ರಿ? ಯಾವ ತರ ಹೇಳ್ತಿದ್ರು? ಸ್ವಭಾವದ ಬಗ್ಗೆ ಏನ್ ಹೇಳ್ತಾ ಇದ್ರು? ಅವರು ಕುಡಿತಾರೆ, ಅವ್ರು ಮಾಡ್ಕೊಳ್ತಾರೆ. ನಾವು ಮಕ್ಳು ನೋಡ್ಬೇಕಲ್ಲ, ನಾವು ದುಡಿಬೇಕಲ್ಲ. ಅವರು ಅಭ್ಯಾಸ ಅವ್ರು ಮಾಡ್ತಾರೆ, ಸರಿಯಾಗಿ ಕುಡಿತಾರೆ ಅಂತ ನಾವು ಬಿಡ್ಸಿಕ್ಕ ಏನ್ ಮಾಡಿದ್ರು ಬಿಡುದಿಲ್ಲ. ನಾನೇ ಎಂತ ಮಾಡುದು? ಸರ್ ಏನ್ ಹೇಳ್ತೀರಾ ಅಂತ ಹೇಳಿ ಈ ಪ್ರಕರಣದ ಬಗ್ಗೆ? ಈ ಪ್ರಕರಣದ ಬಗ್ಗೆ ನಾವೇನು ಹೇಳೋದು ಅಂದರೆ, ಸಾಧಾರಣ 1-1.5 ವರ್ಷದಿಂದ ನಾವು ಈಗ ನೋಡ್ತಾ ಇದ್ದೇವೆ ಅವನನ್ನು. ಇಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ, ಇಲ್ಲಿಂದ ಈ ವಾರ್ಡಿಗೆ ಈ ಗ್ರಾಮ ಪಂಚಾಯತಿ. ನನ್ನ ಅನಿಸಿಕೆ ಏನಂತ ಹೇಳಿದರೆ, ನಾವು ಸಾಧಾರಣ 1-1.5 ವರ್ಷದಿಂದ ಬ್ರಹ್ಮಾವರದಲ್ಲಿ ಅವನ ಮನೆಯಲ್ಲಿ ಕೊಳಂಬಿಯಲ್ಲಿ ಸಹ ಇದನ್ನೇ ಮಾಡ್ತಾ ಇದ್ದಾನಂತೆ. ಅಲ್ಲಿ ಸತ್ಯನಾಥರಂತೆ ನಮ್ಮದು ಫ್ರೆಂಡ್ ಒಬ್ಬರು ಸಹ ಮಿಲ್ಲರ್ ಇದರಲ್ಲಿ, ಅವರು ಸಹ ನಮ್ಮ ಹತ್ರ ಹೇಳಿ 1-2 ವರ್ಷದಿಂದ ಒಂದು ಪಂಚಾಯತಿ ಸಹ ನಾವು ಹಿಂದೆಲ್ಲ ಮಾಡಿದ್ದೇವೆ. ಇವರು ಗಂಡ ಹೆಂಡ್ತೀನಿ ಸಹ ಇದರ ಕುಟುಂಬದೊಳಗಿನ ಕಾಲ ಆದೊಳಗೆ. ಅದರಲ್ಲಿ ಏನು ಕೇಳಿದ್ರೆ ಅಂದರೆ, ಇವನು ಏನು ಸಂಶಯದ ಪಿಚಾಚಿ ಒಂಥರ, ಏನು ಮಾನಸಿಕ ಒಂಥರ ವರ್ತನೆ ಎಲ್ಲ ಸರಿ ಇದ್ದಂಗಿಲ್ಲ. ಏನು
ಅಂತ ಈ ಒಂಥರ ಅನಿಷ್ಟ ಒಂಥರ ಏನೋ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಗಲಾಟೆ ಗೌಜಿಗೆಲ್ಲ ರೆಡಿ. ಬಟ್ ಆ ಹುಡುಗಿ ಮನೆಯವರು ಮತ್ತು ಹುಡುಗಿ ಭಾಳ ಅಸಹಾಯಕರು. ಮನೆಯಲ್ಲಿ ಯಾರಿಲ್ಲ, ತನ್ನ ತಾಯಿಯನ್ನು ಕಣ್ಣು ತೋರುವುದಿಲ್ಲ ಒಂದನೇದಾಗಿ. ಎರಡನೇದಾಗಿ ಮನೆಯವರು ನೋಡಿದ್ರೆ ಹುಡುಗಿ ಒಂದು ಅಣ್ಣ ಎಲ್ಲೂ ಬೇರೆ ಹೊರಗಡೆ ಇದ್ದಾನೆ, ಗುಜರಾತಲ್ಲಿ ಮೊದಲಿದ್ದ, ಈಗ ಮತ್ತೆ ಶೇಡಿ ಮನೆ ಹೆಂಡತಿ ಮನೆಯಲ್ಲಿ ಇದ್ದಾನೆ. ಇಲ್ಲಿ ಯಾರಿಲ್ಲ, ಇಲ್ಲಿ ಸುತ್ತಮುತ್ತ ಇರೋ ಪರಿಸರವೂ ಹಾಗೆ ಉಂಟು. ಯಾಕಂದರೆ ಯಾರು ಮತ್ತೆ ಇಲ್ಲಿ ಗಲಾಟೆ ಗೌಜು ಮಾಡಿದ್ರು ಬಂದು ತಡೆಯುವಂಥ ತಾಕತ್ತು ಇರುವವರು ಇಲ್ಲ. ಸಣ್ಣ ಹುಡುಗಿಯರ ಮನೆ ಒಂದು 2-3 ಮನೆ ಇರುವುದು, ಬೇರೆ ಇದ್ದಾರೆ ಯಾರು ಇಲ್ಲಿ ಬರುವುದಿಲ್ಲ. ಒಂದು 2 ಸರಿ ನಾನು ಕರುಣ ನಡೆಯುವುದು ನಮ್ಮ ಫ್ರೆಂಡ್ ಒಟ್ಟಾಗಿ ಬಂದಿದ್ದೇವೆ. ನಮಗೆ ವಿಷಯ ಕಳಿದ್ರು, ಬಂದು ಬೆಳಿಗ್ಗೆಯಿಂದ ಸಂಜೆವರೆಗೆ ಒಂದಿನ ವೇಟ್ ಮಾಡಿದ್ದೇವೆ. ಅವ್ನು ನಮಗೆ ಸಿಕ್ಕಿಲ್ಲ. ನಾವೇನು ನೋಡಿ ಅವನ ಹತ್ರ ಮಾತಾಡಿ ಏನು ವಿಷಯ ಏನು ಮಾತ್ರ ಕೇಳಬೇಕಂದ್ರೆ ನಮಗೆ ಸಂಜೆ ಆದಮೇಲೆ ನಂತರ ಇವ್ರಿಗೆ ಕರುಣಿಗೆ ಫೋನ್ ಮಾಡಿ, ನೀವು ಬೆಳಿಗ್ಗೆ ಬಂದು ಸಂಜೆವರೆಗೆ ನೋಡ್ಕೋದ್ರೆ ಕಾದು ವೆಯ್ಟ್ ಮಾಡಿ ಹೋದ್ರೆ ಅಂತ. ನಾನು ಅಲ್ಲಿದ್ದೆ ಇಲ್ಲಿದ್ದೆ, ನಾನೇನು ತೊಂದರೆ ಮಾಡಿಲ್ಲ, ನನ್ನ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ನಮಗೆ ಇವನಿಗೆ ಮೆಸೇಜ್ ಏನು ಹೇಳಿದನಂತೆ. ನನಗೆಂದೂ ಅವ ಸಿಕ್ಕಿಲ್ಲ. ಸಿಕ್ಕಿದ್ದಾನೆ ರೋಡ್ ಸೈಡೆಲ್ಲ ಸಿಗ್ತಾನೆ, ಸಿಕ್ಕಿದರೆ ಅಷ್ಟೇ, ಏನು ಎಷ್ಟು ಬೇಕಷ್ಟೇ ಇದ್ದರೆ ರಿಸರ್ವ್. ಈ ರೀಲ್ ವಿಷಯದಲ್ಲಿ ಹೇಳೋದಾದ್ರೆ ಇದು ಶುದ್ಧ ಸುಳ್ಳು. ಆ ಹುಡುಗಿ ಆ ವಿಷಯದಲ್ಲಿ ಏನೂ ಇಲ್ಲ. ಯಾಕಂದ್ರೆ ಪೆಟ್ರೋಲ್ ಬಂಕಿಲ್ಲಿ ನಾನು ವಾರಕ್ಕೆ 2 ಸರಿಯಲ್ಲಿ ಪೆಟ್ರೋಲ್ ಹಾಕ್ಲಿಕ್ಕೆ ನಾನು ಹೋಗ್ತೇನೆ. ಅಲ್ಲಿ ಬಂದಿರ್ತೀವಿ ಬಂದು ಬ್ರಹ್ಮಾವರದಿಂದ ನಾನು ಅವರ್ಸಿ ಪಂಚಾಯತಿ ನನ್ನ ಮೆಂಬರ್ಗೆ ವಾರಕ್ಕೆ 2-3 ಸರಿ ಬರುವಾಗ ಅಲ್ಲೇ ಬಂದು ಹೋಗಿ ಬರ್ತಾ ಇರ್ತೆ. ನಾನು ಪೆಟ್ರೋಲ್ ಅವಳು ಸಣ್ಣ 2 ಮಕ್ಕಳಿದ್ದು, ನಾನು ನಮ್ಮ ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟ್ ಶಾಲೆ ಇಲ್ಲಿಯಾಣದಲ್ಲಿ ನಾವು ಓಪನ್ ಮಾಡ್ತಾ ಇದ್ದೇವೆ. ಕನ್ನಡ ಮಾಧ್ಯಮ ಶಾಲೆ ಸರ್ಕಾರಿ ಶಾಲೆಯಲ್ಲಿ ನಮ್ಮದು ವಿನಯ್ ಕುಮಾರ್ ಶೆಟ್ಟಿ ಅವರೆಲ್ಲ ಸೇರಿ ಮಾಡ್ತಾ ಇದ್ದೆ. ಅದ್ರಲ್ಲಿ ನಾನು ಹೋಗಿ ಅವಳ ಹತ್ರ ಹೇಳಿದೆ, 2 ಮಕ್ಕಳಿದ್ದಳು, LKG UKG ಸೇರಿಸೋದಾರೆ ಇಲ್ಲೇ ನಮ್ಮಲ್ಲಿ ಸೇರಿಸೋ, ಎಲ್ಲ ಸವಲತ್ತು ಸರ್ಕಾರದಿಂದ ನಾವು ಮಾಡಿ ಕೊಡ್ತೇವೆ, ಫ್ಯೂಚರಲ್ಲಿ ಮುಂದೆ ಏನು ಒಳ್ಳೇದಾಗ್ತಲ್ಲ ಅಂತ ಹೇಳಿದಳು. ಇಲ್ಲಿ ಸ್ಥಳೀಯವಾಗಿ ಯಾರೊಬ್ಬರು ಹೇಳಿದ್ದಾರೆ ಅಲ್ಲಿ ಎಲ್ಲ ಸಸೂತ್ರ ಇಲ್ಲದ ವ್ಯವಸ್ಥೆ, ಆದರೆ ನೀವು ಹಸ್ಕೊಂಡ್ ಶಾಲೆಗೆ ಸೇರಿಸಿ ಅಂತ ಹೇಳಿದೆ. ನಾನು ಅವಳಿಗೆ ಆದಷ್ಟು ಮತ್ತು ಹೇಳಿದೆ, ಇದು ಒಳ್ಳೇದಲ್ಲ, ನಿನಗೆ ಫ್ಯೂಚರ್ ಇದೆ ಮಕ್ಕಳಿಗೆ, 2 ಮಕ್ಕಳು ಫ್ಯೂಚರ್ ಇದೆ, ಸುಮ್ಮನೆ ಯಾಕೆ ನೀವು ಹಾಳು ಮಾಡಿಕೊಡ್ತೇವೆ. ಇಂಗ್ಲೀಷ್ ಮೀಡಿಯಂ ಸಿಕ್ಕುವುದೇ ಅಪರೂಪದ ಇಲ್ಲಿ ವ್ಯವಸ್ಥೆ. ಈ ಒಳ್ಳೆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ, ಲಕ್ಷ ಕಟ್ಟಿ ಖರ್ಚು ಮಾಡಿ ದಾನಿಗಳನ್ನ ಒಟ್ಟು ಹಾಕಿ ಮಾಡಬೇಕಂತ ಹೇಳಿಕೆ ನಾನು ಅರ್ಥ ಮುಂಚಿನ ದಿನ ಅವಳು ನೀವು ಕೊಲೆಗೂ ಮುಂಚಿನ ದಿನ ಸಹ ನಾನು ಮಾತಾಡಿ ಬಂದಿದ್ದೇನೆ. ಈ ರೀಲ್ಸ್ ವಿಷಯದಲ್ಲಿ ಇವರು ಬೇರೆ ನಾವು ಮಣಿಪಾಲದಲ್ಲಿ ಪೋಸ್ಟ್ ಮಾರ್ಟಮ್ ಹೋಗಿ ಎಲ್ಲ ಬೇರೆ ಅಪಪ್ರಚಾರ ಬರ್ತಾ ಉಂಟು. ದಯಮಾಡಿ ಆದ್ದರಿಂದ ಆ ವಿಷಯದಲ್ಲಿ ಆ ಹುಡುಗಿ 100% ನಮಗೆ ತಿಳಿದ ಮಟ್ಟಿಗೆ ಹಾಗಿನ ವ್ಯವಸ್ಥೆಗಳು ಇಲ್ಲ. ಮೊಬೈಲ್ ಏನೋ ನೀವು ಸಂಶಯ ಪಿಶಾಚ ಅಂತೂ ಟೋಟಲಿ ಮಾನಸಿಕ ಅಸ್ವಸ್ಥ, ಒಂಥರ ಸಂಶಯ. ಈ ವ್ಯವಸ್ಥೆ, ಸಮಾಜದ ವ್ಯವಸ್ಥೆಗೆ ಒಂಥರ ಅವ ಏನೋ ಇದ್ದಾನೆ ಅಂತೂ ಮಾನಸಿಕವಾಗಿ ನೋಡ್ಲಿಕ್ಕೆ ಒಳ್ಳೆ ಜೆಂಟ್ಲ್ಮನ್ ಆಗಿದ್ದಾನೆ ಬಿಟ್ಟರೆ. ಈಗ ಮಾಧ್ಯಮಗಳು ಏನ್ ಪ್ರಚಾರ ಮಾಡ್ತಾ ಇವೆ ಅಂದ್ರೆ ರೀಲ್ಸ್ ಗಳು ಮಾಡಿದ್ರಿಂದ ಈ ಕೊಲೆ ಆಯ್ತು. ಇಲ್ಲ ರೀಲ್ಸ್ ಅದು 100% ನಮಗೆ ತಿಳಿದ ಮಟ್ಟಿಗೆ ನಾವು ಇಲ್ಲಿ ಸಹ ಅದೇ ಇಲ್ಲ, ಅವಳಿಗೆ ಟೈಮೇ ಸಿಕ್ಕುದಿಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದು ಮಕ್ಕಳನ್ನ ರೆಡಿ ಮಾಡಿ ಕಳಿಸಿ ತಾಯಿ ಕಣ್ಣು ತೋರದೆ ಇರುವಾಗ ಅಡುಗೆ ಸಮೇತ ಮಾಡ್ಬೇಕು ಪರಿಸ್ಥಿತಿ ಇದೆ. ಒಂದನೇದಾಗಿ ಅವಳು ಡ್ಯೂಟಿಗೆ ಹೋಗಿ ಬರುವಾಗ ಲೇಟ್ ಆಗ್ತದೆ. ಒಂದೇ ಡ್ಯೂಟಿ ಮಧ್ಯಾಹ್ನ ಬೆಳಿಗ್ಗೆ 2 ಹೊತ್ತು ಇರ್ತದೆ, ಒಂದೇ ಬೆಳಿಗ್ಗೆ ಇದ್ದರೆ ಮಧ್ಯಾಹ್ನ 1-2 ಟೈಮ್ ತಗೊಳ್ತಾರೆ. ಬಟ್ ಆ ರೀಲ್ಸ್ ವ್ಯವಸ್ಥೆಗೆ ತಿಳಿದ ಮಟ್ಟಿಗೆ ಅವಳು ಎಲ್ಲೂ ನನಗೆ ತಿಳಿದ ನಾನು ಸಾಧಾರಣ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ 20 ವರ್ಷ ಪಂಚಾಯತ್ ಸದಸ್ಯ ಇದ್ದೆ. ನಂಗೆ ತಿಳಿದ ಮಟ್ಟಿಗೆ 6-8 ವರ್ಷದಿಂದ ಮದುವೆ ಆಗುವಾಗ ನಮ್ಗೆ ಸಾಧಾರಣ ಪ್ರಪೋಸ್ ಬರುವಾಗ ನಮಗೂ ವಿಷಯ ಗೊತ್ತಿತ್ತು. ಮಾಧ್ಯಮಗಳ ಕಟ್ಟುಕತೆ 100% ಇದು ಇಲ್ಲ ಸಾಧ್ಯ ಇಲ್ಲ. ಅದು ರೀಲ್ಸ್ ವಿಷಯನೇ ಅಲ್ಲ. ಬಟ್ ಏನೋ ಪೊಲೀಸರು ಬೆಳಗ್ಗೆ ಮುಚ್ಚಿ ಅವ್ನು ಹಿಡ್ಕೊಂಡು ತಗೊಂಡೋಗಿದ್ರು ಬೆಳಿಗ್ಗೆ ಆ ಕಡೆ ಎಲ್ಲ ಸಿಕ್ಕಿದನಂತೆ. ನಮಗೆ ಗೊತ್ತಿದ್ದ ನಂತರ ಅಲ್ಲೇ ನಾವು ಬಾಯಿ ಬಿಟ್ಟು ಹೇಳಿರ್ಬೋದು. ಯಾಕೆ ಅವನು ಇದಕ್ಕೋಸ್ಕರ ಅವಳು ಮೊಬೈಲ್ ನೋಡ್ತಾಳೆ, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ, ಅವನು ಯಾವ ಹಿಡಿಗೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮೇಷನ್ ಹೇಳಿರ್ಬೋದು. ಬಿಟ್ಟರೆ ಬೇರೆ ನನಗೆ ತಿಳಿದ ಮಟ್ಟಿಗೆ ಸಾಧ್ಯ ಇಲ್ಲ. ಆಯ್ತು ನನ್ನ ಅನಿಸಿಕೆ. ನನಗೆ ವೈಯಕ್ತಿಕ ನಾನು ನೋಡ್ತಾ ಇದ್ದೇನೆ 5-6 ವರ್ಷದಿಂದ ನೋಡ್ತಾ ಇದ್ದೆ ಅವಳನ್ನ. ಮೊಬೈಲ್ ಎಲ್ಲ ಸಾಧಾರಣ 2 ವರ್ಷ ಅಂತೂ ಮ್ಯಾಕ್ಸಿಮಮ್. ಮೊದಲು ಆ ಕಡೆ ಈ ಕಡೆ ಕಡೆಗೆ ಹೋಗಿ ಬರ್ತಾ ಇದ್ದ ನಾವಲ್ಲಿ ಜಾಸ್ತಿ. ಒಂದು ತಿಂಗಳ ಹಿಂದಾದದ್ದು ನಾವೇ ಇಲ್ಲಿ ಶಂಕರನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಇಲ್ಲಿ ಮಾತುಕತೆ ಹೇಳಿ ಅವರೆಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಹಾಗೆ ಅವನನ್ನು ಬರ್ಸ್ಕೊಂಡಿದ್ದಾರೆ, ಮುಚ್ಚಳಿಗೆ ಸಹ ಬರ್ಸ್ಕೊಂಡಿದ್ದಾರೆ. ಹೌದೌದು. ಆ್ಯಕ್ಚುಲಿ ಮೊದಲು ಅವಳು ಹೋಗ್ತಿರಲಿಲ್ಲ. ಸರಿ, ಇವನ ಪರಿಸ್ಥಿತಿ ಏನು ₹1 ಅವಳಿಗೆ ಕೊಡದೇ ಇರೋ ಕಾರಣ ಅವಳು ಹೊಟ್ಟೆಪಾಡಿ ಪಾಪ 2 ಮಕ್ಕಳಿದ್ದು, ತಾಯಿ ಕಣ್ಣು ಸರಿ ಇಲ್ಲ, ಮತ್ತು ಇವನಿಗೆ ಜವಾಬ್ದಾರಿ ಪಾಪ ಎಷ್ಟಂತ ಅಣ್ಣ ತಗೊಳ್ತಾನೆ. ಅವಳು ಹೋಗಿದ್ದಾಳೆ, ತಪ್ಪೇನಿಲ್ಲ ಬಿಡಿ. ಸಮಾಜದಲ್ಲಿ ಸ್ತ್ರೀ ದುಡಿಯುವುದು ಇದ್ದದ್ದೇ, ತಪ್ಪೇನಿಲ್ಲ ನಮ್ಮ ಅನಿಸಿಕೆ. ಬಟ್ ಇದೆಲ್ಲ ರೀಲ್ಸ್ ಎಲ್ಲ ಸುಳ್ಳು. ಈಗ ಕುಡಿದವರನ್ನು ಪೊಲೀಸರು ಕೊಂಡೋಗುದಿಲ್ಲ ಅನ್ನುವಂತ ವಿಚಾರ ಕೂಡ ಸ್ಥಳೀಯರು ಮಾತಾಡ್ತಾರೆ. ಸರಿ, ಅದು ವಿಷಯ ಸತ್ಯ. ನಾವು ಅದನ್ನ ಮಾತಾಡಿದೆ. 112 ಯಾವುದಕ್ಕೆ ಫೋನ್ ಮಾಡಿದಾಗ ಅವ್ರು ಹಾಗೆ ಹೇಳಿದ್ದಾರೆ. ನಮ್ಗೆ ಅದು ಅವರಿಗೆ ಟೆಕ್ನಿಕಲ್ ಸಮಸ್ಯೆ ಅದು ಇರ್ಬೋದು. ಇವಾಗ ಬೇರೆ ವ್ಯವಸ್ಥೆಗೆಲ್ಲ ಒಂದು ಈ ಸಮಾಜದಂಗೆಲ್ಲ ಗೊತ್ತುಂಟಲ್ಲ, ಸಣ್ಣದೊಂದು ಇಷ್ಟು ದೊಡ್ಡದು ಮಾಡಿ ಬೇರೆ ಮಾಡಿ ಅವ್ರ ಡಿಪಾರ್ಟ್ಮೆಂಟಿಗೂ ಕಷ್ಟ ಉಂಟು, ಇಲ್ಲಂತ ಹೇಳೋದಿಲ್ಲ. ಬಟ್ ಈ ಕೆಲವೊಂದು ಜೆನ್ವಿನ್ ಕೇಸನ್ನು ಮಾಡ್ಬೋದು. ಈ ಕುಡ್ದಾರನ್ನ ಮತ್ತು ಬೇರೆ ದರೋಡೆ ಮಾಡೋದನ್ನ ಬಿಟ್ಟಿಗೆ ಹೋಗೋದಲ್ಲ. ಯಾರೇ ಇರಲಿ, ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಏನೇ ಇರಲಿ, ಅದು ಅವರನ್ನು ಇಮಿಡಿಯೇಟ್ ತಗೊಂಡೋಗಿ ಆ್ಯಕ್ಷನ್ ಮಾಡಿ ಅವ್ರು ಸ್ಟೇಷನಲ್ಲಿ ಕೂರಿಸಿ 1 ದಿನ ಅಥವಾ 10 ದಿನ ಕೂರಿಸಿ ಆದರೂ ಸ್ವಲ್ಪ ಆ್ಯಕ್ಷನ್ ತಗೊಂಡ್ರೆ ಮಾತ್ರ ಸ್ವಲ್ಪ ಸರಿ ಆಗ್ತದೆ. ಸರಿ ಆಯ್ತು ಅವ್ರಿಗೆ ಬೇರೆ ಬದಲು ವ್ಯವಸ್ಥೆ ಉಂಟು. ಅಲ್ಲಿಂದ ಬೇರೆ ವ್ಯವಸ್ಥೆ ಬೇಕಾದ್ರೆ ಅವ್ರಿಗೆ ಜೈಲಿಗೆ ಬೇರೆ ಮಾಡ್ಬೋದೇ, ಮಾಡ್ದಿದ್ದೇನಿಲ್ಲ. ಇವ್ರು ಸ್ವಂತ ಹೆಂಡತಿ ಹೇಳುವಾಗ ಅದನ್ನು ಅವರು ರೆಸ್ಪಾನ್ಸ್ ಮಾಡಲ್ಲ ಅಂದರೆ ಅದು ಆಶ್ಚರ್ಯ. ನಮಗದು
ಏನು ಮಾತಾಡೋಕೆ ನಮಗೆ ಗೊತ್ತಾಗೋದಿಲ್ಲ. ನಾವೊಂದು ಸಮಾಜದಲ್ಲಿ ಇದ್ಕೊಂಡು ನಮ್ಗೆ ಏನು ಮಾತಾಡಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ. ಅದರಿಂದ ದಯಮಾಡಿ ಈ ಒಂದು ವ್ಯವಸ್ಥೆ ಎಲ್ಲ ಸ್ವಲ್ಪ ಸುಧಾರಿಸ್ಬೇಕಾದ್ರೆ ಎಲ್ಲ ಸಮಾಜ ಹೊಂದಾಣಿಕೆ ಇದೆ ಇಲ್ಲಿ, ಇಲ್ಲದೇನಿಲ್ಲ. ಬಟ್ ಡಿಪಾರ್ಟ್ಮೆಂಟರು ಎಲ್ಲರೂ ಸ್ವಲ್ಪ ಹೊಂದಾಣಿಕೆ ಇದ್ದರೆ ಮಾತ್ರ ಎಲ್ಲ ಸರಿ ಹೊಂದ್ಕೊಂಡು ಹೋಗ್ತದೆ. ಒಂದು ತಿಂಗಳಿಂದ ಅವನೊಂದು ಏನಾದ್ರು ಸ್ವಲ್ಪ ಆ್ಯಕ್ಷನ್ ಜಾಸ್ತಿ ತಗೊಂಡಿದ್ದರೆ ಸ್ವಲ್ಪ ಈ ಮಟ್ಟಕ್ಕೆ ಬರುತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಆಗ ಪರಿಸ್ಥಿತಿ ನಮ್ಮ ಮನಸ್ಸೆಲ್ಲ ಅನಿಸಿಕೆ ಆಗ್ತಾ ಉಂಟು, ಏನು ಹೇಳಲಿಕ್ಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಸಂಬಂಧಪಟ್ಟು ಪ್ರಮೋದ್ ಹೆಗ್ಡೆ ಅವರು ಆವರ್ಸೆ ಪಂಚಾಯತ್ ಸದಸ್ಯರು ಹೇಳಿದ್ದಾರೆ. ಆಗ ಹೇಳುವಾಗ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರವರು. ಮಾಧ್ಯಮದಲ್ಲಿ ರೀಲ್ಸ್ ನೋಡ್ತಾ ಇದ್ದ ಕಾರಣಕ್ಕೆ ಆ ಹೆಣ್ಣು ಮಗಳನ್ನ ಕೊಚ್ಚಿ ಸಾಯಿಸಲಾಗಿದೆ ಅಂತ ಅವ್ರು ಹೇಳ್ತಾರೆ. ಇದು ಅಪ್ಪಟ್ಟವಾದ ಸುಳ್ಳು. ಅವಳಿಗೆ ಮೊಬೈಲ್ನ ಅಂಥದ್ದೇನು ಅಭ್ಯಾಸಗಳಿರಲಿಲ್ಲ. ಸಹಜವಾಗಿ ಎಲ್ಲರೂ ಹೇಗೆ ಉಪಯೋಗಿಸ್ತಾರೆ ಅದೇ ರೀತಿಯಲ್ಲಿ ಮಾತ್ರ ಉಪಯೋಗಿಸ್ತಾ ಇದ್ಲು, ಬಿಟ್ಟರೆ ಬೇರೆ ಅತಿಯಾದ ಚಟ ಮೊಬೈಲ್ದು ಇರಲಿಲ್ಲ. ಇದೊಂದು ಸುಳ್ಳು ಪ್ರಚಾರ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ಮಾಧ್ಯಮಗಳು ಸುಳ್ಳು ಸುದ್ದಿಯನ್ನು ಇಂಥ ಒಂದು ಅಸಹಾಯಕ ಒಂದು ಸಾವಿನ ಹಿನ್ನೆಲೆ ಸುದ್ದಿಗೆ ತಮ್ಮ TRPಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ತಮ್ಮ ಒಂದು ಮಾಧ್ಯಮದ ಮೈಲೇಜನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಈ ರೀತಿ ಸುಳ್ಳು ಪ್ರಚಾರ ಕೊಟ್ಟರೆ ಆ ನೊಂದ ಹೋದ ಒಂದು ಹೆಣ್ಣು ಮಗಳ ಆತ್ಮಕ್ಕೆ ಎಲ್ಲಿ ಶಾಂತಿ ಇದೆ? ಆ 2 ಮಕ್ಕಳು ಅನಾಥರಾಗಿದ್ದಾರೆ, ಅವರಿಗೆ ಏನು ನ್ಯಾಯ ಕೊಡಿಸ್ತಾರೆ? ಮಾಧ್ಯಮಗಳು ಇಂಥ ಸುದ್ದಿಯನ್ನು ಪ್ರಚಾರ ಮಾಡುವಾಗ ಎಚ್ಚೆತ್ತುಕೊಳ್ಬೇಕು. ನಮ್ಮ ಜವಾಬ್ದಾರಿಗಳಿದೆ. ನಮ್ಮ ಜವಾಬ್ದಾರಿಗಳು, ಒಂದು ಜೀವ ಹೋಗಿದೆ, 1-2 ಮಕ್ಕಳು ಅನಾಥರಾಗಿದ್ದಾರೆ, ಈ ಕುಟುಂಬವೇ ಒಂದು ಸರ್ವನಾಶವಾಗಿರುವ ಸಂದರ್ಭದಲ್ಲಿ ಏನೋ ಒಂದು ಸುಳ್ಳು ಕಾಲ್ಪನಿಕ ಕಥೆಯನ್ನೆಲ್ಲ ಸೃಷ್ಟಿ ಮಾಡುವಂಥದ್ದಲ್ಲ. ಆದರೆ ತನಿಖೆಯಲ್ಲಿ ಏನಾಗಿದೆ ಗೊತ್ತಿಲ್ಲ. ಆದರೆ ಇಲ್ಲಿ ಮನೆಯವರೆಲ್ಲರೂ ಹೇಳ್ತಾ ಇದ್ದಾರೆ ಅದು ಸುಳ್ಳು, ಅಪ್ಪಟವಾದ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪಂಚಾಯತ್ನ ಸದಸ್ಯರಾದ ಹೆಗ್ಡೆ ಅವರು ಸಹ ಅದನ್ನು ಹೇಳಿದ್ದಾರೆ. ಏನೇ ಇರಲಿ, ಮಾಧ್ಯಮಗಳು ಇನ್ನು ಅಂಥದ್ದಕ್ಕೆ ಜಾಸ್ತಿ ಮೈಲೇಜ್ ಕೊಡದೆ ಸತ್ಯ ವಿಚಾರವನ್ನು ತಿಳಿಸಬೇಕು ಅಂತ ನಮ್ಮ ಮಾನವ ಹಕ್ಕು ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡದ ಕಳಕಳಿ ಸಹ. ದಯವಿಟ್ಟು ಇಂಥದ್ದನ್ನು ಪ್ರಚಾರ ಕೊಡಬೇಡಿ, ಇಂಥದ್ದಕ್ಕೆ ಹೆಚ್ಚು ಇದು ಕೊಡಬೇಡಿ. ಮುಗ್ಧ ಜೀವಗಳು ಬಲಿಯಾಗ್ತಾ ಇರೋ ಈ ಸಂದರ್ಭದಲ್ಲಿ ಖಂಡಿತವಾಗಿ ಒಂದು ಸ್ವಲ್ಪ ಮಾನವೀಯತೆ, ಕರುಣೆ ನಮ್ಮೆಲ್ಲರಿಗೂ ಇರಬೇಕಾಗತ್ತೆ. ಅದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಕೂಡ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಸುದ್ದಿಯನ್ನು ಇನ್ಯಾರೂ ಸಹ ಈ ಥರದ ಒಂದು ಘಟನೆಗೆ ಪಾಲ್ಗೊಳ್ಳಬಾರ್ದು. ಈ ಥರದ ಘಟನೆಯನ್ನು ಸಮಾಜದಲ್ಲಿ ಆಗದಂತೆ ತಡೆಯೋ ಕರ್ತವ್ಯ ನಮ್ಮೆಲ್ಲರದು ಅಂತ ಹೇಳ್ತಾ ಎಲ್ರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ನಮಸ್ತೆ.